ಕೂತ್ಕೊಳ್ಳೋಣ ಒಂದು ನಿಮಿಷ. ಹಲ್ಲೆಲೂಯಾ. ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 1ರಿಂದ ವಾಕ್ಯಗಳನ್ನು ಸ್ವಲ್ಪ ಓದೋಣ. ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 1ರಿಂದ. ಒಮ್ಮೆ ಯೇಸು ಸ್ವಾಮಿ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು ಪ್ರಭುವೇ ಯೌವಾನನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು. ಅದಕ್ಕೆ ಯೇಸು ಇಂತೆಂದರು. ನೋಡಿ, ಇಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ ಯೇಸುವಿನಲ್ಲಿ. ಯೌವಾನನು ಪ್ರಾರ್ಥನೆ ಮಾಡ್ತಾ ಇದ್ದ. ಆತನು ಪ್ರಾರ್ಥನೆ ಮಾಡ್ತಾ ಇದ್ದ, ನಮಗೂ ಕೂಡ ಒಂದು ಪ್ರಾರ್ಥನೆಯನ್ನು ಕಲಿಸ್ಕೊಡಿ ಅಂತೇಳಿ ಇಲ್ಲಿ ಯಾರು ಕೇಳ್ತಾ ಇದ್ದಾರೆ? ಶಿಷ್ಯರು. ಯಾರಲ್ಲಿ? ಯೇಸುವಿನಲ್ಲಿ. ಯೇಸು ನಿಜವಾಗ್ಲೂ ಒಂದು ಉದಾಹರಣೆ ಆಗಿದ್ದರು, ಒಂದು ಮಾಡೆಲ್ ಆಗಿದ್ದರು. ಯಾರಿಗೆ? ಶಿಷ್ಯರಿಗೆ. ಅವರು ಯಾವಾಗಲೂ ಕೂಡ ಏನು ಮಾಡ್ತಾಯಿದ್ರು? ಸೈಲೆಂಟ್ಗೆ ಹಾಕಿ ಅವ್ರು ಯಾವಾಗಲೂ ಪ್ರಾರ್ಥಿಸ್ತಾಯಿದ್ರು. ಪ್ರೈಸ್ ದಿ ಲಾರ್ಡ್. ಯಾರು ಪ್ರಾರ್ಥಿಸ್ತಾಯಿದ್ರು? ಯೇಸು. ನೀವು ಅನೇಕ ಕಡೆಗಳಲ್ಲಿ ಶುಭ ಸಂದೇಶದಲ್ಲಿ ನೀವು ನೋಡಿದ್ರೆ ಯೇಸು ಸ್ವಾಮಿ ಅನೇಕ ಬಾರಿ ಶಿಷ್ಯರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಇವರು ಹುಡ್ಕೊಂಡು ಹೋಗ್ತಾಯಿದ್ರು. ಹೋದಾಗ ಅವರು ಎಲ್ಲಿ ಇರ್ತಾಯಿದ್ರು? ಏಕಾಂತ ಪ್ರದೇಶದಲ್ಲಿ, ಯಾರೂ ಇಲ್ಲದ ಜಾಗದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗ್ತಾಯಿದ್ರು. ಸೊ ಒಂದು ದಿವಸ ಇವ್ರಿಗೂ ಅನ್ನಿಸ್ತು, ನಾವು ಕೇಳೋಣ, ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಕಲಿಸ್ಕೊಡಿ ಅಂತ ಕೇಳೋಣ ಅಂತ ಒಂದು ದಿವಸ ಕೇಳ್ತಾ ಇದ್ದಾರೆ. ಈಗ ಯೇಸು ಅವರಿಗೆ ಪ್ರಾರ್ಥನೆ ಕಲಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಾರ್ಥನೆ ಸ್ವಲ್ಪ ಧ್ಯಾನ ಮಾಡಬೇಕು ನೀವು. ಆಯಿತಾ? ಹಲೋ, ಆಯಿತಾ? ಓದಿ. ಅದಕ್ಕೆ ಯೇಸು ಇಂತೆಂದರು. ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ಏನು ಮಾಡಬೇಕು ನಾವು? ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಇರುವಂಥದ್ದು ತಂದೆ ದೇವರಿಗೆ ಸ್ತೋತ್ರ. ಹೌದಾ? ಫಸ್ಟು ನಾವು ಸ್ತೋತ್ರ ಮಾಡೋರಾಗಬೇಕು, ಥ್ಯಾಂಕ್ಸ್ ಹೇಳೋರಾಗಬೇಕು, ವಂದನೆ ಹೇಳೋರಾಗಬೇಕು ದೇವರಿಗೆ. ಹಲ್ಲೆಲೂಯಾ. ಅದನ್ನು ನೀವು ನಮಗೀಗ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ಇದೆ ಅಲ್ವಾ? ಮೊದಲು ನಾವೇನು ಹೇಳ್ತಾ ಇದ್ವಿ? ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರ. ನೀವು ಯಾವ ಪ್ರಾರ್ಥನೆ ಅವ್ರಿಗೆ ಹೆಂಗೆ ಚೇಂಜ್ ಮಾಡಿದರೂ ಕೂಡ ಅಲ್ಲಿ ಮೊದಲನೇದಾಗಿ ಏನು ಸಿಗುತ್ತೆ? ಸ್ತೋತ್ರ. ಯಾರಿಗೆ? ತಂದೆಗೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಯೇಸು ಸ್ವಾಮಿ ಜೀವಿಸುವ ಪ್ರತಿಯೊಂದು ದಿನ ತಂದೆ ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಮಾಡ್ತಾಯಿದ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಆಮೇಲೆ ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಸಾಮ್ರಾಜ್ಯ ಅಂದರೆ ನಿಮ್ಮ ರಾಜ್ಯ ಬರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ರಾಜ್ಯ ಬರಲಿ ಅಂತ ಕೇಳ್ಕೊಳ್ಳಿ. ಅವರ ರಾಜ್ಯ ಬಂದಿಲ್ಲ ಅಂದರೆ ಜೀವ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಆನಂದ ಇಲ್ಲ, ನೆಮ್ಮದಿ ಇಲ್ಲ, ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆನಾ? ನಿಮ್ಮ ರಾಜ್ಯ ಬರಲಿ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಮ್ಮ ರಾಜ್ಯ ಬರಲಿ. ಮೂರನೇದಾಗಿ ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ. ನಮಗೆ ಅಗತ್ಯವಾದ ಆಹಾರವನ್ನು ಯಾವಾಗ ಕೊಡಿ? ಈ ಲೋಕದ ಆಹಾರ ನಾವೇ ಸಂಪಾದನೆ ಮಾಡ್ಕೊಂಡು ತಿಂತೀವಿ. ಹೌದಾ? ಆದರೆ ಇಲ್ಲಿ ಹೇಳ್ತಾ ಇರೋದು ನನ್ನ ಆತ್ಮಕ್ಕೆ ಅಗತ್ಯವಾದಂತಹ, ನಾನು ಯಾವಾಗಲೂ ಆನಂದವಾಗಿ ಬದುಕಲಿಕ್ಕೆ ಬೇಕಾದಂತಹ ಆತ್ಮೀಕವಾದ ಆಹಾರವನ್ನು, ಅನುದಿನದ ಮನ್ನವನ್ನು, ಆಯಾ ದಿನಕ್ಕೆ ಬೇಕಾದಂಥ ವಚನಗಳನ್ನು ನೀವು ಅನುಗ್ರಹಿಸ್ಕೊಡಿ. ಯಾಕಂದರೆ ಯೇಸು ಸ್ವಾಮಿ ರಾತ್ರಿಯೆಲ್ಲ ಕೂತ್ಕೊಂಡು ದೇವರ ಜೊತೆ ಕಳೆದು ಅವ್ರು ಹೋಗಿ ಕೇಳ್ತಾ ಇದ್ದಿದ್ದು ಏನನ್ನಂದರೆ, ನಾಳೆ ನಾನು ಏನು ವಾಕ್ಯ ಹೇಳಬೇಕು, ನಾಳೆ ನಾನು ಏನು ಸೇವೆ ಮಾಡಬೇಕು, ಇದನ್ನು ಕೇಳ್ತಾ ಇದ್ದಿದ್ದು. ಯೇಸು ಸ್ವಾಮಿಗೆ ತಂದೆ ದೇವರು ಹೇಳ್ಕೊಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಓಕೆ. ಆಮೇಲೆ ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನೋಡಿ, ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬರನ್ನು ನಾವು ಕ್ಷಮಿ ಅಂದರೆ ನಾನು ಕ್ಷಮಿಸ್ತೀನಿ, ಆಗ ನೀವು ನನಗೆ ಕ್ಷಮೆ ಕೊಡಿ. ನಾನು ಕ್ಷಮಿಸೋದಿಲ್ಲ, ನೀವು ನನಗೆ ಕೊಡಬೇಡಿ. ಕರೆಕ್ಟಾ? ಇವತ್ತು 90% ಜನ ಕ್ಷಮೆ ದೇವರಿಂದ ಪಡ್ಕೊಳ್ಳದೆ
ದೇವರ ಆನಂದವನ್ನು ಅನುಭವಿಸದೇ ಇರಲಿಕ್ಕೆ ಕಾರಣ ಇದೇನೆ. ನಾನು ಕ್ಷಮೆ ಕೊಡೋದಿಲ್ಲ, ದೇವರ ಕ್ಷಮೆ ನನಗೂ ಸಿಗೋದಿಲ್ಲ. ಯಾಕೆಂದರೆ ಇದನ್ನು ಪ್ರಾರ್ಥನೆ ಮಾಡಿದ ಯಾರು? ನೀವೇ. ಏನಂತ? ಜನರ ತಪ್ಪುಗಳನ್ನು ನಾನು ಕ್ಷಮಿಸ್ತೇನೆ, ನೀವು ನನ್ನ ತಪ್ಪನ್ನು ಕ್ಷಮಿಸಿ. ನಾನು ಕ್ಷಮಿಸೋದಿಲ್ಲ, ನೀನು ಕೂಡ ನನಗೆ ಕ್ಷಮೆ ಕೊಡಬೇಡ. ಅವ್ರು ಕೂಡ ರೆಡಿ ಇದ್ದಾರೆ, ನಾವು ಪಡ್ಕೊಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಲ್ಲಿ ವಿಶೇಷತೆ ಏನು ಅಂದರೆ, ಈ ಪ್ರಾರ್ಥನೆಯನ್ನು ಕಲಿಸಿದ್ರು. ನಾನು ಕಳೆದ ಸಾರಿ ಕೂಡ ಹೇಳಿದೆ, ಈ ಪ್ರಾರ್ಥನೆ ಕಲಿಸುವಾಗ ಇನ್ನೂ ಸ್ವರ್ಗ ರಾಜ್ಯ ಬಂದಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದಾ? ಹೇಳಿ. ಇಲ್ಲ, ಏನಿಲ್ಲ, ಸ್ವರ್ಗ ರಾಜ್ಯ ಇನ್ನೂ ಬಂದಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಇಲ್ಲಿ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಯೇಸುವನ್ನು ಹೇಳ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಆದ್ದರಿಂದ ಇವರೆಲ್ಲ ಪರಲೋಕ ರಾಜ್ಯವನ್ನು ನೋಡಿ, ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ದೇವರು ಬೆಟ್ಟಗಳ ಮೇಲೆ ವಾಸ ಮಾಡ್ತಿದ್ರು ಅಂತೇಳಿ ಸೀನಾಯಿ ಪರ್ವತದ ಕಡೆಗೆ ಕಣ್ಣುಗಳನ್ನೆತ್ತಿ ದಾವೀದ ಹೇಳ್ತಾನಲ್ವ, ನನಗೆ ಒತ್ತಾಸೆ ಎತ್ತಣಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವನಿಂದ ಅಂಥೇಳಿ ನನ್ನ ಕಣ್ಣುಗಳನ್ನು ನಾನು ಪರ್ವತದತ್ತ ಎತ್ತಿ ಪ್ರಾರ್ಥಿಸ್ತೇನೆ ಅಂತೇಳಿ. ಯಾಕೆಂದರೆ ಆತನಿಗೆ ಒಂದು ನಂಬಿಕೆ, ವಿಶ್ವಾಸ ಏನು, ದೇವರು ಸೀನಾಯಿ ಪರ್ವತದಲ್ಲಿ ಇಳಿದು ಬಂದು ಮೋಶೆಯೊಂದಿಗೆ ಮಾತನಾಡಿದ ಹಾಗೆ ನನ್ನ ಜೊತೆನೂ ಕೂಡ ಆ ಪರ್ವತದಿಂದ ಮಾತಾಡ್ತಾರೆ ಅಂಥೇಳಿ ಅವರ ನಂಬಿಕೆ, ಅವರ ವಿಶ್ವಾಸ. ಪ್ರಿಯ ಸಹೋದರ ಸಹೋದರಿ, ಇದು ಇವತ್ತು ಬದಲಾವಣೆ ಆಗೋಗಿದೆ. ಆಗಿದೆಯಾ? ಪ್ರೈಸ್ ದಿ ಲಾರ್ಡ್. ಅವತ್ತು ಅವ್ರನ್ನ ಕೇಳಿ ಅಂತ ಯೇಸು ಹೇಳ್ಕೊಟ್ರು. ಓಕೆನಾ? ಇದೆಲ್ಲ ಪ್ರಾರ್ಥನೆ ತುಂಬ ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ಈ ವಾಕ್ಯಗಳನ್ನು ನೋಡಿ ಆ ವಾಕ್ಯಗಳನ್ನೇ ಹಾಡಾಗಿ ಆರಾಧನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಮೊದಲು ನಿಜವಾಗ್ಲೂ ಈ ಪ್ರೇಷಿತರಿಗೂ ಕೂಡ ತಂದೆಯ ಜೊತೆ ಒಂದು ಸಂಪರ್ಕ ಇರಲಿಲ್ಲ. ಆದರೆ ಕೇಳ್ಕೊಳ್ಳಿ ಅಂತ ಯೇಸು ಹೇಳಿದರು, ತಂದೆಯಲ್ಲಿ ಕೇಳಿ. ಹೌದಾ? ಇಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಪರಲೋಕದ ತಂದೆಯಲ್ಲಿ ಈ ರೀತಿ ಕೇಳಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೂ ಆ ತಂದೆಗೂ ಏನು ಸಂಬಂಧ ಇರಲಿಲ್ಲ, ಯಾಕಂದರೆ ಸ್ವರ್ಗರಾಜ್ಯ ಇನ್ನೂ ಬಂದಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೂ ಕೂಡ ಕೇಳ್ತಾಯಿದ್ರು. ಕೇಳಿದ್ದನ್ನು ಕೆಲವರು ಪಡ್ಕೊಳ್ತಾಯಿದ್ರು, ಕೆಲವರು ಪಡ್ಕೊಳ್ತಾ ಇರಲಿಲ್ಲ ಯಾರು ಕೂಡ. ಅಂದರೆ ಸುಳ್ಳಾಗುತ್ತೆ, ಯಾಕಂದರೆ ಪ್ರವಾದಿಗಳು ಪಡ್ಕೊಂಡಿದ್ದಾರೆ. ಪ್ರವಾದಿಗಳಲ್ಲಿ ಆ ಸತ್ಸಂಬಂಧವನ್ನು ನಾವು ನೋಡ್ತೇವೆ. ಎಷ್ಟೋ ಕಡೆಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಬಂದು ಯುದ್ಧ ಮಾಡಿ ಅವರಿಗೆ ಗೆಲುವನ್ನು, ಜಯವನ್ನು ತಂದು ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಯೆಹೋವ ಈರೆಯಾಗಿ, ಜೆಹೋವ ಜಾಯಿರೆಯಾಗಿ ಅಲ್ವಾ, ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫನಾಗಿ, ಈ ರೀತಿ ಅನೇಕ ರೀತಿಯಲ್ಲಿ, ಅನೇಕ ನಾಮಾಂಕಿತಗಳಲ್ಲಿ ಶಾಂತಿಯ ನೃಪನಾಗಿ, ಶಾಂತಿಯ ಅರಸನಾಗಿ ಅವರು ಆ ರೀತಿ ಕಾಣಿಸ್ಕೊಂಡ್ರು. ಆ ಹೆಸರುಗಳಿಗೆ ತಕ್ಕ ಹಾಗೆ ಅವರು ಪ್ರಾರ್ಥನೆ ಮಾಡ್ತಾ ಹೋದರು. ಪ್ರಿಯ ಸಹೋದರ ಸಹೋದರಿ, ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ದೇವರು ಪೂರ್ತಿಯಾಗಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ, ಪೂರ್ತಿಯಾಗಿ ಬದಲಾಯಿಸಿದ್ದಾರೆ. ಅದೇನೆಂದರೆ 14ನೇ ಅಧ್ಯಾಯದಲ್ಲಿ ಯವನನ ಶುಭ ಸಂದೇಶದಲ್ಲಿ 23-24ನೇ ವಾಕ್ಯ ನೀವು ಓದಿ ನೋಡಿದರೆ ತುಂಬ ಚೆನ್ನಾಗಿದೆ. 23-24 ವಾಕ್ಯ. ಯವನನ ಆಗ ಯೇಸು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ಪಿತನೂ ಪ್ರೀತಿಸುವನು, ಅವನನ್ನು ನನ್ನ ಪ್ರೀತನೂ ಪ್ರೀತಿಸುವರು, ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಎಲ್ಲಿ ನೆಲೆಸ್ತಾರಂತೆ? ಯಾರಲ್ಲಿ? ಯಾರು ಯೇಸು ಕ್ರಿಸ್ತರ ಮಾತುಗಳನ್ನು ಪ್ರೀತಿಸಿ ಅವರ ವಾಕ್ಯದಂತೆ ಜೀವಿಸ್ತಾರೋ ಆ ವ್ಯಕ್ತಿಯಲ್ಲಿ ಯೇಸುವಿನ ತಂದೆ ಇಬ್ಬರು ಕೂಡ ನೆಲೆಗೊಂಡಿರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ನೀವು ಅಲ್ಲಿ ನೋಡಲಿಕ್ಕಾಗಲ್ಲ. ಇದು ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಕೊಟ್ಟ ಕೃಪೆಯಾಗಿದೆ, ಒಂದು ದೊಡ್ಡ ಸೌಭಾಗ್ಯವಾಗಿದೆ. ನೀವು ಯೇಸುವನ್ನು ಪ್ರೀತಿಸಿ ಯೇಸು ವಾಕ್ಯಗಳಂತೆ ಜೀವಿಸುವಾಗ ನಿಮ್ಮ ಒಳಗಡೆ ಯೇಸುನೂ ಇರ್ತಾರೆ, ಜೊತೆಗೆ ತಂದೆಯಾದ ದೇವರು ಕೂಡ ವಾಸ ಮಾಡ್ತಾರೆ ಅಂತ ಯೇಸುನೇ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಹೇಳಿದ್ದು, ಬಾಗಿಲನ್ನು ಮುಚ್ಚಿ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು, ಅಂತರಂಗದಲ್ಲಿ ವಾಸ ಮಾಡುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಇದು ಎಲ್ಲಿ ನಿಜವಾಗಲೂ ಕಾರ್ಯರೂಪಕ್ಕೆ ಬಂತು ಅಂದರೆ ಪಂಚಾಶತ ಮಹಾಬದ ದಿನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬಂದದ್ದು ಪೆಂಟೆಕೋಸ್ಟ್ ಪಂಚಾಶತಮ ಹಬ್ಬದ ದಿನ ಪವಿತ್ರಾತ್ಮರನ್ನು ದೇವರು ಯೇಸು ಕಳುಹಿಸಿದಂಥ ಪವಿತ್ರಾತ್ಮರು ಪ್ರತಿಯೊಬ್ಬರಲ್ಲಿ ಬಂದು ವಾಸ ಮಾಡಿದಾಗ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮರು ಬಂದು ನೆಲೆಗೊಳ್ತಾರೆ. ಈಗ ದೇವರ ಆತ್ಮರು ನೆಲೆಗೊಂಡಾಗ ಒಬ್ಬೊಬ್ಬರು ಕೂಡ ತಂದೆ ದೇವರಿಗೆ ಮಕ್ಕಳಾಗ್ತಾರೆ, ತಂದೆ ದೇವರ ಸತ್ಸಂಬಂಧಕ್ಕೆ ಬರ್ತಾರೆ, ತಂದೆಯನ್ನು ಕೇಳುವಂಥ ಅಧಿಕಾರವುಳ್ಳವರಾಗಿ ಅವರು ಮಾರ್ಪಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೆ ಸ್ತೋತ್ರ. ಸೊ ಹಾಗಾಗಿ ಈಗ ಯೇಸು ಎಲ್ಲಿದ್ದಾರೆ? ಈಗ ಹೇಗೆ ಯೇಸು ಎಲ್ಲಿದ್ದಾರೆ? ಯೇಸು ಎಲ್ಲಿದ್ದಾರೆ? ಈಗ ಈ ಪರಲೋಕ ಪ್ರಾರ್ಥನೆ ಪೂರೈಕೆ ಆಗಿದೆಯಾ, ಆಗಲಿಲ್ವಾ? ಆಗಿದೆಯೇ ಇಲ್ವೋ? ಆಗಿದ್ರೂ ಕೂಡ ಇನ್ನೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಭಾಳ ನೋವಿನ ವಿಷಯ. ಅದು ಅರ್ಥ ಆಗಿ ಮಾಡೋದು ಬೇರೆ, ಅರ್ಥ ಆಗದೆ ಮಾಡೋದು ಭಾಳ ಮೋಸದ ವಿಷಯನೇ. ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನೀವು ಹೇಳುವಾಗ ನಿಮಗೆ ಕನ್ವಿಕ್ಷನ್ ಇರಬೇಕು, ನಿಮಗೆ ಒಂದು ಗ್ಯಾರಂಟಿ ಇರಬೇಕು. ಪರಲೋಕದಲ್ಲಿ ತಂದೆ ದೇವರು ಇರೋದು 100% ಸತ್ಯ. ಅದೇ ಸತ್ಯ ನನ್ನ ಒಳಗಡೆ ಕೂಡ ಜೀವಿಸ್ತಾ ಇದ್ದಾರೆ. ಹಾಲೆಲೂಯಾ. ಎಲ್ಲಿ ಜೀವಿಸ್ತಾ ಇದ್ದಾರೆ? ನೀವು ಪರಲೋಕದಲ್ಲಿ ಅಂಥೇಳಿ ಇಲ್ಲಿ ನೀವು ನೋಡಲಿಲ್ಲ ಅಂದರೆ ಪ್ರಯೋಜನಕ್ಕೆ ಬರಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳುವಾಗಲೇ ನಿಮಗೆ ಒಂದು ಗ್ಯಾರಂಟಿ ಇರಬೇಕು, ಪರಲೋಕದಲ್ಲಿರುವ ಹಾಗೆ ನನ್ನ ತಂದೆ ನನ್ನ ಈ ಸಿಂಹಾಸನದಲ್ಲೂ ನನ್ನಪ್ಪ ಇದ್ದಾರೆ. ಹಾಲೆಲೂಯಾ. ಆ ಗ್ಯಾರಂಟಿ, ಆ ಕನ್ವಿಕ್ಷನ್ ನಿಮಗಿರಬೇಕು. ಆಗ ನಿಮ್ಮ ಒಳಗಡೆ ಇರುವ ದೇವರಿಗೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಒಳಗಡೆ ನಿಮಗೆ ಆನಂದ ಇರಬೇಕೇನು ಗೊತ್ತಾ? ನಿಮ್ಮ ರಾಜ್ಯ ಅಂದರೆ ಯೇಸುವಿನ ರಾಜ್ಯ, ಅಂದರೆ ಪರಲೋಕ ರಾಜ್ಯ, ತಂದೆ ದೇವರು ಪವಿತ್ರಾತ್ಮರು ನಿಮ್ಮ ರಾಜ್ಯ ಬರಲಿ ಅಂತ ಹೇಳುವಾಗ ನಿಮಗೆ ಗ್ಯಾರಂಟಿ ಇರಬೇಕು, ಆ ಪರಲೋಕ ರಾಜ್ಯ ನನ್ನೊಳಗಡೆ ಈಗಾಗಲೇ ಬಂದಿದೆ. ಹಾಲೆಲೂಯಾ. ಈಗ ಪರಲೋಕ ರಾಜ್ಯ ನಿಮ್ಮಲ್ಲಿ ಬಂದಿದೆ ಅಂತ ಕನ್ಫರ್ಮ್ ಆದಾಗ ನಿಮ್ಮ ಹೃದಯ ಆನಂದವಾಗಿರ್ತದೋ ಬೇಸರವಾಗಿರ್ತದೋ? ಹಾಲೆಲೂಯಾ. ಯೇಸು ಸ್ವಾಮಿ ಹೇಳಿದ ಒಂದು ಮಾತು ಕೂಡ ಸುಳ್ಳಾಗೋದಿಲ್ಲ ಪ್ರಿಯರೇ. ಪ್ರೇಷಿತರ ಜೀವಿತದಲ್ಲಿ ನಿಮ್ಮ ರಾಜ್ಯ ಬರಲಿ ಅಂತ ಹೇಳಿದ್ರಲ್ವಾ, ಆ ರಾಜ್ಯವನ್ನು, ಆ ತಂದೆ ದೇವರ ರಾಜ್ಯವನ್ನು ಯೇಸು ಕ್ರಿಸ್ತರ ಮುಖಾಂತರವಾಗಿ, ಪವಿತ್ರಾತ್ಮನ ಮುಖಾಂತರವಾಗಿ ಪ್ರತಿಯೊಂದು ಶಿಷ್ಯರು, ಅಲ್ಲಿದ್ದ ಮಾತೆ ಮರಿಯಳು ಎಲ್ಲರೂ ಕೂಡ ಆ ರಾಜ್ಯವನ್ನು ಹೃದಯದಲ್ಲಿ ಅನುಭವಿಸಿದರು. ಹಾಲೆಲೂಯಾ. ನಿಮ್ಮ ರಾಜ್ಯ ಬರಲಿ ಅಂದರೆ, ಕೆಲವರು ಬರಲಿ ಅಂತ ಕೇಳೋದು ತಪ್ಪಲ್ಲ ಬಿಡಿ. ಯಾಕೆ ಹೇಳಿ? ಇನ್ನೂ ಪಡ್ಕೊಂಡಿಲ್ಲ. ಅರ್ಥ ಆಗ್ತಿದೆಯಾ? ಈಗ ಪವಿತ್ರಾತ್ಮರೇ ಬನ್ನಿರಿ, ಕರೀರಿ, ತೊಂದರೆ ಇಲ್ಲ. ಆದರೆ ಅದು ಆಡಂಗೆ ಮಾಡಿದ್ದಾರೆ. ಈಗ ನೀವು ಆಡುವಾಗ ಹಂಗೆ ನಿಮಗೆ ಕನ್ವಿಕ್ಷನ್ ಇರಬೇಕೇನಂತ ಗೊತ್ತಾ? ನನ್ನ ಒಳಗಡೆ ಆಲ್ರೆಡಿ ಇದ್ದಾರೆ. ಈಗ ಎಲ್ಲಿಗೆ ಬೇಕು ಪವಿತ್ರಾತ್ಮರು? ನನ್ನ ಈ ಶರೀರಕ್ಕೆ ಬೇಕು. ಪವಿತ್ರಾತ್ಮರು ಇಲ್ಲಿರೋದು 100%. ಬಟ್ ನಿನ್ನ ಕಣ್ಣಿಗೆ, ನಿನ್ನ ಕಿವಿಗೆ, ನಿನ್ನ ಬಾಯಿಗೆ, ನಿನ್ನ ಶರೀರದ ಒಂದೊಂದು ಅಂಗಾಂಗಕ್ಕೆ ಬರಬೇಕು. ಯಾವಾಗ ಅವ್ರು ಕಣ್ಣಿಗೆ ಬರ್ತಾರೋ ಕಣ್ಣು ದೇವರ ಮಹಿಮೆಯನ್ನು ನೋಡೋಕ್ಕಾಗತ್ತೆ, ಕಿವಿಗಳಿಗೆ ಬರ್ತಾರೋ ಕಿವಿ ದೇವರ ವಾಕ್ಯ ಮಾತ್ರ ಆಲಿಸ್ಲಿಕ್ಕಾಗತ್ತೆ, ಬಾಯಿಗೆ ಬರ್ತಾರೋ ದೇವರ ವಾಕ್ಯ ಮಾತ್ರ ಮಾತಾಡಲಿಕ್ಕಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಆಡಿದೆಯಲ್ವ ಟಿ.ಕೆ. ಜಾರ್ಜ್ದು, ನನ್ನ ಹೃದಯಕ್ಕೊಂದೇ ಆಸೆ, ನಿನಗಾಗಿ ಮಿಡಿಯುವ ಆಸೆ. ನನ್ನ ಹೃದಯಕ್ಕೆ ಒಂದೇ ಒಂದು ಆಸೆ, ಏನು? ನಿನಗಾಗಿ ಮಿಡಿಬೇಕು ನಾನು. ನನ್ನ ಹೃದಯ ನಿನ್ನ ಶಿವ ಸಂದೇಶಕ್ಕಾಗಿ ಮಿಡಿಬೇಕು. ಅದಿರಬೇಕು ನಮ್ಮಲ್ಲಿ. ಆ ರೀತಿ ನಾವು ನಿಜವಾಗ್ಲೂ ಮಾಡುವಂಥ ಪ್ರಾರ್ಥನೆಗಳಲ್ಲಿ ಒಂದು ಸತ್ಯದ ಅರಿವಿದ್ದು ಪ್ರಾರ್ಥನೆ ಮಾಡಿದ್ರೆ ತುಂಬ ಎಂಜಾಯ್ ಮಾಡಲಿಕ್ಕಾಗತ್ತೆ. ಆಮೇಲೆ ನಿಮ್ಮ ರಾಜ್ಯ ಬರಲಿ. ನಿಮ್ಮ ರಾಜ್ಯ ಬಂದ ಮೇಲೆ ಅಷ್ಟೇ ಸಾಕಾಗೋದಿಲ್ಲ, ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ. ಯಾರ ಚಿತ್ತ? ಯಾರ ಚಿತ್ತ? ಯಾರ ಚಿತ್ತ? ತಂದೆ ದೇವರ ಚಿತ್ತ ಯೇಸು ಭೂಮಿಯಲ್ಲಿ ನೆರವೇರಿಸಿದರು. ಈಗ ದೇವರ ರಾಜ್ಯ ನಿನ್ನೊಳಗಡೆ, ಪವಿತ್ರಾತ್ಮರು ನಿನ್ನೊಳಗಡೆ ಬಂದಾಗ ನಿನ್ನ ಜೀವಿತದಲ್ಲಿ ನೀನು ಯಾರ ಚಿತ್ತವನ್ನು ನೆರವೇರಿಸ್ತೀಯ ಗೊತ್ತಾ? ದೇವರ ಚಿತ್ತವನ್ನು ನೆರವೇರಿಸ್ತೀಯ. ಅಂದರೆ ಯೇಸು ಈ ಭೂಮಿಯಲ್ಲಿ ಯಾವುದಕ್ಕಾಗಿ ಬದುಕಿದ್ರೋ, ಯಾವುದಕ್ಕಾಗಿ ಜೀವಿಸಿದ್ರೋ ಅದು ನಿನ್ನ ಜೀವನವಾಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ತವಕ, ನಿನ್ನ ಜೀವನದ ಪ್ರತಿಯೊಂದು ಕ್ಷೇತ್ರ ಏನಾಗಿರ್ತದೆ ಗೊತ್ತಾ? ಯೇಸುವನ್ನು ಕೊಡಬೇಕು, ಯೇಸುವಿಗಾಗಿ ಜೀವಿಸಬೇಕು. ನನ್ನ ಮುಖಾಂತರ ಯೇಸು ಮಹಿಮೆ ಆಗಬೇಕು. ಕೆಲಸದಲ್ಲಿ ನನ್ನ ಮುಖಾಂತರ ಯೇಸುಗೆ ಮಹಿಮೆ ಆಗಬೇಕು. ನಾನು ಹೋಗುವ ಶಾಲೆಯಲ್ಲಿ ಟೀಚರ್ ಆಗಿ ಯೇಸುವಿಗೆ ಮಹಿಮೆ ಆಗಬೇಕು. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಯೇಸುವಿಗೆ ಮಹಿಮೆ ಆಗಬೇಕು. ನೀವು ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ತೀರೋ ಅದೆಲ್ಲ ಕ್ಷೇತ್ರದಲ್ಲಿ ನಿಮ್ಮ ಮುಖಾಂತರ ಯಾರಿಗೆ ಮಹಿಮೆ ಆಗಬೇಕು? ದೇವರಿಗೆ ಮಹಿಮೆ. ಇದು ದೇವರ ಚಿತ್ತ. ಜೋಸೆಫ ಈಜಿಪ್ಟಲ್ಲಿದ್ದರೂ ಕೂಡ, ಫರೋಹನ ಆಸ್ಥಾನದಲ್ಲಿದ್ದರೂ ಕೂಡ, ಜೋಸೆಫನ ಆ ಜೋಸೆಫನು ಅಲ್ಲಿದ್ದ ಆ ಜೋಸೆಫನ ದಣಿ ಆ ರಾಜ ಫರೋಹನಿಗೆ ಗೊತ್ತಿತ್ತಂತೆ ಈ ರಾಜ್ಯ ಯಾಕೆ ಉದ್ಧಾರವಾಗ್ತಾ ಇದೆ ಅಂದರೆ ಜೋಸೆಫನ ಸಂಗಡ ಯಾರಿದ್ದಾರೆ? ನಿಮ್ಮ ಸಂಗಡ ಯಾರಿದ್ದಾರೆ?
ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮ ಸಂಗಡ ದೇವರಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಕೈ ಚಾಚಿ ಸಿಗದಷ್ಟು ದೂರದಲ್ಲಿದ್ದೀರಾ. ಒಂದು ದಿವಸ ಇಲ್ಲಿ ಜಾಗನೇ ಸಾಕಾಗದಷ್ಟು ದೇವರು ಕರ್ಕೊಂಡ್ಬರ್ತಾರೆ. ಹಾಲೆಲೂಯ, ಹಾಲೆಲೂಯ. ಸೊ ಆ ನಂಬಿಕೆಯಲ್ಲಿರೋಣ. ನಮ್ಮ ಹೃದಯದಲ್ಲಿ ದೇವರ ಸಾಮ್ರಾಜ್ಯ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ನಮ್ಮೊಬ್ಬೊಬ್ಬರಲ್ಲಿ ಯೇಸು ಕ್ರಿಸ್ತರು ಪವಿತ್ರ ಆತ್ಮರು ಬಂದಾಗ ಆ ಪವಿತ್ರ ಆತ್ಮರು ಏನು ಮಾಡ್ತಾರೆ ಗೊತ್ತಾ? ಯೇಸು ಹೇಗೆ ಈ ಭೂಮಿಯಲ್ಲಿ ಸುವಾರ್ತೆಗಾಗಿ ಜೀವಿಸಿದರೋ ಅದೇ ಜೀವಿತವನ್ನು ನಮ್ಮ ಜೀವಿತವನ್ನು ಅದೇ ಜೀವಿತವನ್ನಾಗಿ ಮಾರ್ಪಡಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಈಗ ಏನು ಬೇಡ, ಜೀಸಸ್ ದಿ ಲಿವಿಂಗ್ ವುಡ್ ಮಿನಿಸ್ಟ್ರಿ ಪೂರ್ಣವಾಗಿ 100% ಅಂತ ಹೇಳಲ್ಲ ನಾನು, ಒಂದು 2%, 3% ಅಂತ ಇಟ್ಕೊಳ್ಳಿ. ಸೊ ಬರೀ ವಾಕ್ಯಕ್ಕಾಗಿ ತವಕಪಟ್ಟು ಜೀವಿಸ್ತಾ ಇದೆ. ಹೌದಾ, ಹೌದಾ, ಹೌದಾ? ಇನ್ನು ಈ ಒಂದು ಮಿನಿಸ್ಟ್ರಿಯಲ್ಲಿ ಒಂದು 50%, 60% ದೇವರು ಚಲಿಸುವಾಗ ಏನೆಲ್ಲ ಆಗ್ಬೋದು ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈಗ ಪ್ರೇಷಿತರ ಜೀವಿತದಲ್ಲಿ ದೇವರ ಚಿತ್ತ ನೆರವೇರಬೇಕು. ದೇವ್ರ ಚಿತ್ತ, ಯೇಸು ಚಿತ್ತ ಏನು? ಯೇಸು ಏನು ಹೇಳ್ತಾರೆ? ನನಗೆ ಊಟ, ನನಗೆ ಬಟ್ಟೆ, ನನಗೆ ತಿಂಡಿ ಎಲ್ಲವೂ ಏನು ಗೊತ್ತಾ? ನನ್ನ ತಂದೆಯ ಚಿತ್ತವನ್ನು ನೆರವೇರಿಸೋದು. ಆಗ ನಾವು ಕೂಡ ಆ ಪವಿತ್ರಾತ್ಮರನ್ನು ಪಡ್ಕೊಂಡ್ಮೇಲೆ, ದೇವರ ರಾಜ್ಯ ನನ್ನಲ್ಲಿ ಬಂದ ಮೇಲೆ ದೇವರ ಚಿತ್ತ ನೆರವೇರಿಸ್ತೇನೆ. ಆವಾಗ ಇಲ್ಲಿ ಇರುವ ಎಲ್ಲರೂ ಕೂಡ ಹೇಳ್ತೇವೆ, ಯಾರಾದರೂ ಕೇಳಿದ್ರೆ, ಸ್ವಲ್ಪ ಬಾಪ, ಸ್ವಲ್ಪ ಅಲ್ಲೋಗೋಣ, ಇಲ್ಲೋಗೋಣ, ಸ್ವಲ್ಪ ಏನೋ ಎಂಜಾಯ್ ಮಾಡೋಣ ಅಂತ ಕರೆದಾಗ ನಾವು ಹೇಳೋಕ್ಕಾಗತ್ತೆ ಏನಂತ? ನನ್ನ ತಂದೆಯ ಚಿತ್ತ ನಾನು ನೆರವೇರಿಸಬೇಕು. ಅಲ್ಲೋಗಿ ಒಂದು ಮನೆಗೆ ಸುವಾರ್ತೆ ಹೇಳಬೇಕು, ಇಲ್ಲೋಗಿ ನಾನು ದೇವ್ರ ವಾಕ್ಯ ಹೇಳಬೇಕು, ಅಲ್ಲಿ ಯಾರನ್ನೋ ಒಬ್ಬರನ್ನ ಸಂಧಿಸಬೇಕು, ಆತ್ಮ ಸತ್ತೋಗ್ತಾ ಇದೆ. ಈ ಒಂದು ತವಕ, ಆತ್ಮ ಭಾರ ನಮ್ಮಲ್ಲಿ ಉಂಟಾಗತ್ತೆ. ಹಲ್ಲೆಲೂಯ. ಈ ಒಂದು ಕಾರ್ಯ ನಮ್ಮ ಒಬ್ಬೊಬ್ಬರಲ್ಲಿ ಆಗಬೇಕು. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಕಾರ್ಯ ನಮ್ಮ ಒಬ್ಬೊಬ್ಬರಲ್ಲಿ ಆಗಬೇಕು. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನಮ್ಮಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಅಂದರೆ ಯಾರು ಕ್ಷಮಿಸ್ಬೇಕಂತೆ? ಯಾರು? ನಾವಾ? ಪ್ರೈಸ್ ದಿ ಲಾರ್ಡ್. ಸುಮಾರು ಜನ ಇವತ್ತು ಕುಟುಂಬದಲ್ಲಿ ಹಾಳು ಮಾಡ್ಕೊಂಡಿರೋದು ಕುಟುಂಬನೇನು ಗೊತ್ತಾ? ನಾನೇನು ಮಾಡಿಲ್ಲ ಬ್ರದರ್, ನಾನು ಸುಮ್ಮನೆ ಇರ್ತೀನಿ, ಆದರೆ ಒಳ್ಳೆ ಪ್ರಾಣಿ ಬಂದಂಗೆ ಬರ್ತಾರೆ ನನ್ನ ಮೇಲೆ, ನಾನೇನು ಮಾಡಲಿ ಬ್ರದರ್? ಪ್ರೈಸ್ ದಿ ಲಾರ್ಡ್. ನೀವೇನು ಮಾಡೋಂಗಿಲ್ಲ, ಅಲ್ಲ, ನೀವೇ ಮಾಡಬೇಕು. ಏಸು ಗೊತ್ತಿರೋರೇ ಮಾಡಬೇಕೆಲ್ಲ. ಅದಕ್ಕೆ ಏಸು ಮಾಡಿದ್ದೇನಂತ? ಯೂದಾಸ ಹಿಡ್ಕೊಡ್ತಾನಂತ ಗೊತ್ತಾಯಿತು. ನೆಕ್ಸ್ಟ್ ಡೇ ಇವನ್ನೇ ನನಗೆ ಮುತ್ತು ಕೊಟ್ಟು ಹಿಡ್ಕೊಡ್ತಾನಂತ ಚೆನ್ನಾಗಿ ಗೊತ್ತಿತ್ತು. ಏಸು ಏನು ಮಾಡಿದ್ರು? ಹೋಗಿ ಬಗ್ಗಿ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ಯಾರ ಪಾದ ತೊಳೆದ್ರು? ಅವನಿಗೆ ಗೊತ್ತಿತ್ತಾ ಯೇಸು ಸ್ವಾಮಿಗೆ ಅವ್ನು ಹಿಡ್ಕೊಡ್ತಾನಂತ? ಗೊತ್ತಾ ಇಲ್ವಾ? ನಾವೇನು ಹೇಳ್ತೀವಿ ಗೊತ್ತಾ? ಈ ಥರ ಅಂತ ಗೊತ್ತಿದ್ರೆ ನನ್ನ ಮಗನ ಹತ್ರನೇ ಇಟ್ಕೊಳ್ತಾ ಇರಲಿಲ್ಲ ನಾನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಈ ಥರ ಅಂತ ಗೊತ್ತಿದ್ರೆ ನನ್ನ ಮಗನ ಮನೆಗೆ ಸೇರಿಸ್ತಾ ಇರಲಿಲ್ಲ ನಾನು. ಏನು ಹೇಳಂಗಿಲ್ಲ. ಇಲ್ಲಿ ನಾವೇ ಸೋಲ್ಬೇಕು, ನಾವೇ ಬಗ್ಗಬೇಕು. ಯಾಕೆಂದರೆ ಯೇಸು ಹೇಳ್ತಾರಲ್ವ, ನಾನು ಬಂದಿರೋದು ಅಧಿಕಾರದಿಂದ ಜೀವಿಸ್ಲಿಕ್ಕಲ್ಲ, ಅಧಿಕಾರ ಅದು ಬೋಧನೆ, ಅದು ಓಕೆ, ನಾನು ಸೇವೆ ಮಾಡಿಸ್ಕೊಳ್ಳೋಕ್ಕಲ್ಲ, ಮಾಡುವುದಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ಯೇಸು ಬಂದದ್ದು ಸೇವೆ ಮಾಡೋದಕ್ಕೆ. ಸೊ ಈ ಒಂದು ಜೀವನ ಸ್ವಭಾವ ನಮ್ಮದಾಗತ್ತೆ ಯಾವಾಗ? ನಿಜವಾಗ್ಲೂ ಯೇಸು ನಮ್ಮಲ್ಲಿ ಬಂದಾಗ, ಆ ಪರಲೋಕ ರಾಜ್ಯ ನಮ್ಮಲ್ಲಿ ಬಂದಾಗ ನಾವು ಯಾವುದಕ್ಕೂ ಹೆಚ್ಚಳ ಪಡೋದಿಲ್ಲ. ಇವತ್ತು ಬೆಳಗ್ಗೆ ಕ್ಲಾಸ್ ಕೇಳಿದ್ರಲ್ವ, ನಮ್ಮಲ್ಲಿ ಅಹಂಕಾರ ಇರೋದಿಲ್ಲ. ಯೇಸು ಸ್ವಾಮಿ ದೇವರ ಪುತ್ರ ಅಲ್ವಾ? ಹೌದಾ? ದೇವರ ಪುತ್ರನಾ? ಈ ನೋಡಿ ಯೋಚನೆ ಮಾಡಿ, ಸಿಮೋನ ಅವ್ರ ಮನೆಗೆ ಊಟಕ್ಕೆ ಕರೀತಾನೆ. ಅಲ್ಲ, ರಾಜಾದಿರಾಜ, 24 ಗಂಟೆ ಅವರಿಗೆ ಸ್ತುತಿ ಆರಾಧನೆ ಅಂತ ಯೇಸು ಭೂಮಿಗೆ ಬಂದ ಮೇಲೆ ಜಕ್ಕಾಯ ಬರ್ತಾನೆ, ಅವನ ಮನೆಗೆ ಹೋಗ್ತಾರೆ. ಮಗ್ದಲದ ಮರಿಯಳು ವ್ಯಭಿಚಾರ ಸ್ತ್ರೀ ಪಾದಬುಡದಲ್ಲಿ ಕೂತ್ಕೊಂಡು ಯೇಸುನ ಮುಟ್ತಾನೆ ಇದ್ದಾಳೆ. ಹೌದಾ? ಅಲ್ಲಿರೋ ಎಲ್ಲ ಬೈಬಲ್ ಸ್ಟಡಿ ಮಾಡಿದವ್ರ ಮುಂದೆ ಯಾರನ್ನ ಹೊಗಳ್ತಾರೆ? ಈ ಮಗಳನ್ನ ಹೊಗಳ್ತಾರೆ. ನೀ ವೇಸ್ಟು, ಇವಳೇ ಬೆಸ್ಟು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡಿ, ಇವತ್ತು ನಿಮ್ಮ ಒಬ್ಬೊಬ್ಬರನ್ನ ಬೆಸ್ಟ್ ಮಾಡ್ತಾರೆ ದೇವರು, ಮಾಡಿದ್ದಾರೆ ಆಲ್ರೆಡಿ. ಹಲ್ಲೆಲೂಯ. ಅದನ್ನು ಉಳಿಸ್ಕೋಬೇಕು ನಾವು. ನೋಡಿ, ಯೇಸು ಎಷ್ಟು ಅವರ ಪ್ರೀತಿ ನಾವು ಹೊಗಳಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ, ಅಷ್ಟು. ಆದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಕ್ಷಮೆ ಕೊಡೋರು ನಾವಾಗಬೇಕು, ಪ್ರೀತಿಸೋರು ನಾವಾಗಬೇಕು. ನಿಮಗೆ ಕ್ಷಮೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು 100% ಯೇಸು ಜೊತೆ ಇಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಯಾರ ಜೊತೆ ಇಲ್ಲ?
ಯೇಸು ಜೊತೆ ಇಲ್ಲ ಅಂದಮೇಲೆ ನಿತ್ಯ ಜೀವ ಇಲ್ಲ. ಪ್ರೈಸ್ ದ ಲಾರ್ಡ್. ಅದು ಎಂಥ ಬದುಕು ಅಂದರೆ ಒಂದು ಪ್ರಾಣಿ ಬದುಕಷ್ಟೇ. ಪ್ರೈಸ್ ದ ಲಾರ್ಡ್. ಒಂದು ಪ್ರಾಣಿ ಬದುಕಾಗುತ್ತೆ, ಅಂಥ ಬದುಕಿ ಏನೂ ಪ್ರಯೋಜನ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಈ ಯುದ್ಧಕ್ಕೆ ಹೋಗುವ ಸೈನಿಕ, ಓಕೆನಾ, ಅವನೇನಾದರೂ ಹೇಡಿ ಆಗುವಂಥ ಪರಿಸ್ಥಿತಿ ಬಂದರೆ ಅವನ ಕತ್ತಿ ಹೇಳುತ್ತಂತೆ, ಏನಂತ, ಹೇ ಹೇಡಿ ಅಂತೇಳಿ ಆ ಕತ್ತಿ ಹೇಳುತ್ತಂತೆ ಅವನಿಗೆ. ಅದೇ ಪ್ರಕಾರ ನಾನು ಕ್ರೈಸ್ತ ಅಂತ ಹೇಳೋದಾದರೆ ನಾನು ಯೇಸುವನ್ನು ಹಿಂಬಾಲಿಸೋನಾಗಬೇಕು. ಯೇಸುವಿನ ಸ್ವಭಾವ ನನ್ನಲ್ಲಿರಬೇಕು. ಅಂದರೆ ಸೋಲೇ ಇಲ್ಲ ಅಂತ ನಾನು ಹೇಳೋದಲ್ಲ, ಸ್ವಲ್ಪನೂ ಬೀಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಅವರು 100% ಆತ್ಮನಿಂದ ಜನಿಸಿದವರು. ನಾವು ಶರೀರದಲ್ಲಿದ್ದೇವೆ, ಅಪ್ಪ ಅಮ್ಮನ ಮುಖಾಂತರ ಜನಿಸಿದ್ದೇವೆ, ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ. ಈ ಬಾಡಿ ಬಲಹೀನತೆ ಇದೆ. ಈ ಬಾಡಿ ಬಲಹೀನತೆಗೆ ಬೀಳಬಾರ್ದು ಅಂತಲೇ ಯೇಸು ಸ್ವಾಮಿ ತಮ್ಮ ಸಾಮ್ರಾಜ್ಯವನ್ನು, ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿರೋದು. ಹಲ್ಲೆಲೂಯ. ಈ ಪವಿತ್ರಾತ್ಮನ ಮುಖಾಂತರ ನಾವು ನಡೆಯುವಾಗ ಖಂಡಿತ ನಿನಗೇನು ಸಾಧ್ಯ ಇಲ್ವೋ ಅದನ್ನು ಪವಿತ್ರಾತ್ಮರು ನಿನ್ನಲ್ಲಿದ್ದು ಸಾಧ್ಯವಾಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಶೋಧನೆಗೆ ಬೀಳದಂತೆ ಕಾಪಾಡಿ ಪ್ರಾರ್ಥಿಸಬೇಕು ನಾವು. ಯೇಸು ಪ್ರಾರ್ಥಿಸಿದರು ಶೋಧನೆಗೆ ಬೀಳದಂತೆ. ಶೋಧನೆ ಯಾವಾಗಲೂ ಇರ್ತದ. ಪವಿತ್ರಾತ್ಮರಿಂದ ಹುಟ್ಟಿದ ಯೇಸುವನ್ನೇ ಬಿಡಲಿಲ್ಲ ಯಾರೋ ಶೋಧಕ. ಪವಿತ್ರಾತ್ಮರಿಂದ ಹುಟ್ಟಿದ ಯೇಸುವನ್ನೇ ಬಿಡಲಿಲ್ಲ ಶೋಧಕ. ಇನ್ನು ಅವ್ರನ್ನ ಹಿಂಬಾಲಿಸುವ ನಮ್ಮನ್ನು ಬಿಡ್ತಾನಾ? ಬಿಡಲ್ಲ. ಕೆಲವರು ಇಲ್ಲಿ ಏನು ಗೊತ್ತಾ, ಯೇಸುನ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾನ, ಅದಕ್ಕೆ ಬಿದ್ದು ಹೋಗ್ತಾ ಇದ್ದೀವಿ. ಅದಲ್ಲ ಆನ್ಸರ್. ಯೇಸು ಗೆದ್ದು ನನಗೂ ಕೂಡ ಹೇಗೆ ಗೆಲ್ಲೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ನೆಪ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ನೀವು ನೆಪ ಹೇಳ್ತಾ ಇದ್ದೀರಂದರೆ ನಿಮಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾಗಿ ಇವತ್ತಿನ ಈ ಹಾಡಿನ ಸಾಲುಗಳು ಒಂದು ಸರಿ ಹೇಳ್ಬಿಡ್ತೀನಿ. ಈ ಹಾಡನ್ನು ಹಾಡ್ತಾ ಆರಾಧನೆ ಮಾಡೋಣ. ಯಾರನ್ನ? ಅಪ್ಪನನ್ನು. ಅಪ್ಪ ಎಲ್ಲಿದ್ದಾರೆ? ಮರಿಬಾರ್ದು, ಆಯಿತಾ? ಸ್ವರ್ಗರಾಜ್ಯ ಎಲ್ಲಿದೆ? ಪವಿತ್ರಾತ್ಮರು ಎಲ್ಲಿದ್ದಾರೆ? ನಿಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪಿತಾ, ಸುತ, ಪವಿತ್ರಾತ್ಮರು ನಿಮ್ಮೊಂದಿಗಿದ್ದಾರೆ. ಹಲ್ಲೆಲೂಯ. ಅದಕ್ಕೇ ಪೌಲರು ಪ್ರತಿಯೊಂದು ಪತ್ರಿಕೆಯನ್ನು ಬರೆದಾಗ ನನ್ನನ್ನು ಕರೆದ ತಂದೆ, ಅದಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ನಿಮಗೆ ಯಾವಾಗಲೂ ಶಾಂತಿ ಪಿತಾ, ಸುತ, ಪವಿತ್ರಾತ್ಮರ ಜೊತೆಗೇ ಅವರು ಯಾವಾಗಲೂ ಪ್ರಾರ್ಥನೆ. ಸೊ ಅದೇ ರೀತಿ ನಮ್ಮೊಂದಿಗೆ ಪಿತನೂ ಇದ್ದಾರೆ, ಸುತನೂ ಇದ್ದಾರೆ, ಪವಿತ್ರಾತ್ಮರಿದ್ದಾರೆ. ಸ್ವರ್ಗದಲ್ಲಿ ಹೇಗಿದ್ದಾರೋ ಹಾಗೇ ಇಲ್ಲೂ ಇದ್ದಾರೆ. ಹಲ್ಲೆಲೂಯ. ಪಿತಾ, ಸುತ, ಪವಿತ್ರಾತ್ಮರು ಇಲ್ಲಿದ್ದ ಮೇಲೆ ದೇವದೂತರಿದ್ದಾರಾ? ಸ್ವರ್ಗ ಗಣ ಇಲ್ಲಿದೆಯಾ? ದೂತಗಣ ಇದೆಯಾ? ಯಾಕೆಂದರೆ ಆ ಕಿಂಗ್ ಇಲ್ಲಿರಬೇಕಾದ್ರೆ ಆತನಿಗೆ ಸೇವೆ ಮಾಡುವ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಅವರು ಯಾರು ಕಾಣಿಸ್ತಾ ಇಲ್ಲ ಅಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರು ಯಾರು ನಮಗೆ ಕಾಣಿಸ್ತಾ ಇಲ್ಲ. ಎಲಿಯ ಆತನನ್ನು ಬಂಧಿಸಬೇಕು ಅಂತ ಬರ್ತಾರಲ್ವ, ಬಂದಾಗ ಏನಾಗುತ್ತೆ, ಆತನ ಸೇವಕ ಏನು ಮಾಡ್ತಾನೆ, ಅಯ್ಯೋ ಎಲ್ಲ ಬಂದ್ಬಿಟ್ರು ನಿಮ್ಮನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ, ಇಲ್ಲೋಡಿ ಎಷ್ಟು ಸೈನ್ಯಗಳು ಬಂದ್ಬಿಟ್ಟಿದೆ, ಏನು ಮಾಡ್ತೀರಾ ಅಂತ ಹೇಳುವಾಗ, ಅಯ್ಯೋ ಸೌಮ್ಯ ಯಾಕೆ ತಲೆ ಕೆಡಿಸ್ಕೋತೀಯಾ, ಒಂದು ಸಾರಿ ಅಪ್ಪ ಇವನ ಕಣ್ಣು ತೆರೆಸಿರಿ ಅಂತ ಹೇಳುವಾಗ ಅವನ ಆತ್ಮಿಕವಾದ ಕಣ್ಣುಗಳು ತೆರೆದು ಹಿಂಗೆ ನೋಡ್ತಾನೆ. ಹಿಂದೆ ಯಾರಿದ್ದಾರೆ? ಈ ಸೈನ್ಯಕ್ಕಿಂತಲೂ ದೊಡ್ಡ ಸೈನ್ಯ ಯಾರಿಗಿದೆ? ಎಲಿಯನಿಗಿದೆ. ಪ್ರಿಯರೇ, ಎಲಿಯ ದೇವರ ಸೇವಕ, ಎಲಿಯ ದೇವರ ಸೇವಕ. ಆತನಿಗೆ ಅಷ್ಟು ರಥಾಶ್ವಗಳ ಜೊತೆಯಲ್ಲಿ ದೇವರೊಂದು ದಂಡನ್ನು ಕೊಟ್ಟಿರೋದಾದರೆ, ಹೊಸ ಒಡಂಬಡಿಕೆಯಲ್ಲಿ ನಾನು ಸೇವಕನಲ್ಲ, ಬದಲಾಗಿ ಅವರ ಮಗನಾಗಿದ್ದೇನೆ, ಅವರ ಮಗಳಾಗಿದ್ದಾರೆ. ನನಗಿಂತ ಎಂಥ ಪ್ರೊಟೆಕ್ಷನ್ ಇರ್ಬೋದು ಹೇಳಿ? ಹಲ್ಲೆಲೂಯ. ನನಗಿನ್ನೆಂಥ ಪ್ರೊಟೆಕ್ಷನ್ ಇರ್ಬೋದು ಯೋಚನೆ ಮಾಡಿ. ಹಲ್ಲೆಲೂಯ. ವಾಕ್ಯ ಹೇಳುತ್ತೆ, ಆತನು ಕೊಟ್ಟ ಮಾತಿನಲ್ಲಿ ರಕ್ಷಣೆಯ ಕವಚವಿದೆ. ಒಂದ್ಸರಿ ಹೇಳಿ, ಆತನು ಕೊಟ್ಟ ಮಾತಿನಲ್ಲಿ. ನನ್ನ ಜೊತೆ ಹೇಳಿ, ಆತನು ಕೊಟ್ಟ ಮಾತಿನಲ್ಲಿ ರಕ್ಷಣೆಯ ಕವಚವಿದೆ. ಮಾತು ಅಂದರೆ ಯಾರು? ಯಾರು? ಈಗ ಹಾಗಾದರೆ ಆತನು ಕೊಟ್ಟ ಮಾತು ಅಂದರೆ ಏನು? ಯೇಸು. ಮಾತಿನಲ್ಲೇನಿದೆ? ಹಾಗಾದರೆ ಆ ಮಾತು ನನ್ನನ್ನು ಏನು ಮಾಡಿದೆ? ಕವರ್ ಮಾಡಿಬಿಟ್ಟಿದೆ. ಹಲ್ಲೆಲೂಯ. ಹಾಗಾದರೆ ನಾನು ಯಾರು ಒಳಗಡೆ ಇದ್ದೀನಿ? ಈಗ ಗ್ಲೆನ್ ಗ್ಲೆನ್ ಯಾರು ಒಳಗಡೆ ಇದ್ದಾನೆ? ಈಗ ಗ್ಲೆನ್ನನ್ನು ಮುಟ್ಟಬೇಕಾದ್ರೆ ಯಾರು ಪರ್ಮಿಷನ್ ಬೇಕು?
ಯಾರು ಪರ್ಮಿಷನ್ ಬೇಕು? ಮುಟ್ಟಕ್ಕಾಗತ್ತಾ? ನಾನು ಬಿಟ್ಕೊಟ್ರೇ ಮುಟ್ಟಕ್ಕಾಗೋದು, ಇಲ್ಲಾಂದರೆ ಯಾವನೂ ಮುಟ್ಟಕ್ಕಾಗಲ್ಲ. ಅಂಥ ಒಂದು ಸೌಭಾಗ್ಯ ನನಗೂ ನಿಮ್ಗೆ ಕೊಟ್ಟಿದ್ದಾರೆ. ಹಲೋ ಪ್ರಶಾಂತ್, ನಿಮ್ಮನ್ನು ಮುಟ್ಟಕ್ಕಾಗಲ್ಲ ಯಾರೂ, ಭಯಪಡಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಯೇಸುವನ್ನು ಆರಾಧಿಸೋಣವಾ? ಇಲ್ಲಿಂದ ಆರಾಧಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೋಡಿ, ಅಯ್ಯೋ ಒಂದು ನಿಮಿಷ ಕಾಣಿಸಲ್ಲ, ಒಂದು ನಿಮಿಷ ಕೂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಸಾರಿ. ನೋಡಿ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಈಗ ಹಾಡನ್ನು ಒಂದು ಸರಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ನೋಡಿ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಪರಲೋಕದಲ್ಲಿ ಕಣ್ಣೀರಿದೆಯಾ? ನೋವಿದೆಯಾ? ಕತ್ಲೆ ಇದೆಯಾ? ನಿನ್ನ ಚಿತ್ತ ಭೂಮಿಯಲ್ಲಿ ನಿತ್ಯವೂ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಅಂದರೆ ಈ ಬಾಡಿಗೆ ಕಷ್ಟ ಇದೆ, ದುಃಖ ಇದೆ, ಸಾಧ್ಯತೆಗಳಿದೆ. ಆದರೆ ನಿನ್ನ ಹೃದಯದಲ್ಲಿ ನಿಜವಾಗಲೂ ನೀನು ಪವಿತ್ರಾತ್ಮರನ್ನು, ಅವರ ಅನ್ಯೋನ್ಯತೆಯನ್ನು ನೀನು ಅನುಭವಿಸುವಾಗ ಈ ದುಃಖ ಕೂಡ ನಿನಗೆ ಆನಂದವಾಗಿರ್ತದೆ. ಹಲ್ಲೆಲೂಯಾ. ಆ ದುಃಖ ಕೂಡ ನಿನಗೆ ಆನಂದವಾಗಿರ್ತದೆ. ಸೊ ಎರಡನೇದಾಗಿ, ಜೀವದ ರೊಟ್ಟಿ ನೀನೇ ದೇವ. ಸ್ವರ್ಗೀಯ ಮನ್ನಾ. ಮಾನವನು ಜೀವಿಸುವುದು ಆಹಾರದಿಂದ ಅಲ್ಲ, ದೇವರಾಡುವ ಮಾತಿನಿಂದ. ಅದಕ್ಕೆ ಯೇಸು ಹೇಳಿದ್ದು, ನೀವು ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ, ನಿತ್ಯವೂ ಜೀವ ಕೊಡುವ ಆಹಾರಕ್ಕಾಗಿ ತವಕಪಡಿ. ಸೊ ಇಲ್ಲಿ ಜೀವದ ರೊಟ್ಟಿ ನೀನೇ ದೇವ, ಜೀವ ಜಲವು ನೀನೇ ದೇವ. ಈಗ ರೊಟ್ಟಿ ತಿನ್ನಿ. ನೀರು ಬೇಕೋ ಬೇಡ? ಈಗ ರೊಟ್ಟಿ ಯೇಸುವಿನ ಶರೀರ. ಆ ಶರೀರದಲ್ಲಿ ಅಲ್ಲ, ಆ ವಾಕ್ಯದಲ್ಲೇ ಏನಿದೆ? ನಾನಾಡುವ ಮಾತುಗಳು ನಿಮಗೆ ದೇವರ ಆತ್ಮರನ್ನು ತಂದು ಕೊಡ್ತದೆ. ಆ ಆತ್ಮ ಜೀವ ಜಲವಾಗಿದೆ. ಹಲ್ಲೆಲೂಯಾ. ಎಷ್ಟು ವಾಕ್ಯ ತಿಂತೀರೋ ಆ ವಾಕ್ಯದಲ್ಲಿರ್ತಕ್ಕಂಥ ಜೀವ ಜಲ ನಿಮ್ಮಲ್ಲಿ ಸಂಚಾರವಾಗ್ತದೆ. ಆ ಜೀವ ಜಲ ನೀವು ಅನುಭವಿಸ್ಲಿಕ್ಕಾಗ್ತದೆ. ಹಲ್ಲೆಲೂಯಾ. ಪ್ರತಿಯೊಂದು ವಚನದಲ್ಲೂ ಪವಿತ್ರಾತ್ಮರಿದ್ದಾರೆ. ಹಲ್ಲೆಲೂಯಾ. ಓಕೆ. ಸೊ ಅನುದಿನದ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನ ಆತ್ಮ ನನಗೆ. ಮೂರನೇದಾಗಿ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕನ್ನು ನೀಡು ನನಗೆ. ಪ್ರೈಸ್ ದಿ ಲಾರ್ಡ್. ದಾವೀದ ಹೇಳ್ತಾನಲ್ವಾ, ನಾನು ಎಡವಿ ಬೀಳದಂತೆ ನಿನ್ನ ವಾಕ್ಯವನ್ನು ನನಗೆ ನೀಡು. ಹಲ್ಲೆಲೂಯಾ. ನಿನ್ನ ವಾಕ್ಯ ನನಗೆ ದಾರಿ ದೀಪವಾಗಿದೆ, ನಿನ್ನ ವಾಕ್ಯ ನನಗೆ ಕಾಲ್ನಡೆಗೆ ಕೈ ದೀಪವಾಗಿದೆ. ಹಲ್ಲೆಲೂಯಾ. ನೋಡಿ, ಇದು ಮೊಬೈಲ್, ಓಕೆನಾ? ಇದರಲ್ಲಿ ಟಾರ್ಚ್ ಇದೆಯಾ? ಇಲ್ಲಿ ಲೈಟ್ ಆಫ್ ಮಾಡಿಬಿಟ್ರೆ, ಟಾರ್ಚ್ ಆನ್ ಮಾಡಿಕೊಂಡ್ರೆ ನನಗೆ ದಾರಿ ಕಾಣುತ್ತಾ? ಯಾಕೆ ಕಾಣುತ್ತೆ? ಕೈಯಲ್ಲಿ ಏನಿದೆ? ಟಾರ್ಚ್ ಇದೆ. ಓಕೆ. ಸೊ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ದಾವೀದ ಹೇಳ್ತಾನೆ, ನನ್ನ ಬಾಳಿಗೆ ಬೆಳಕು ನಿನ್ನ ವಾಕ್ಯ, ನನ್ನ ದಾರಿಗೆ ದೀಪ, ಕೈ ದೀಪ ನಿನ್ನ ವಾಕ್ಯ. ಹಾಗಾದರೆ ಟಾರ್ಚ್ ಇದ್ದರೆ ಅವನು ಎಡವಿ ಬೀಳೋದಿಲ್ಲ. ಆ ಬೆಳಕು ಯಾರಾಗಿದ್ದಾರೆ? ಯೇಸುವೆ, ವಾಕ್ಯವಾಗಿದೆ. ಹಲ್ಲೆಲೂಯಾ. ಸೊ ಅದರಿಂದ ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ. ಇತರರ ತಪ್ಪುಗಳನ್ನು ನೀವು ಕ್ಷಮಿಸಬೇಕಾದರೆ ನಿಮಗೆ ಬೇಕು ಯಾರ ಮನಸ್ಸು? ಮಾತೆ ಮರಿಯಳ ಉದರದಲ್ಲಿ ಯಾರು ಜನಿಸಿದ್ರು? ಆಕೆಯಲ್ಲಿ ಯಾರ ಮನಸ್ಸಿತ್ತು? ಆಕೆಯಲ್ಲಿ ಕ್ರಿಸ್ತನ ಮನಸ್ಸಿಲ್ಲ ಅಂದಿದ್ರೆ ಶಿಲುಬೆಗೆ ಹಾಕುವಾಗ ನಿನ್ನ ಕೈ ಸೇದೋಗ, ನೀನು ಹಾಳಾಗೋಗ ಅಂತ ಗ್ಯಾರಂಟಿ ಶಾಪ ಹಾಕಿರೋರು. ಕ್ರಿಸ್ತನ ಮನಸ್ಸಿದ್ದ ಕಾರಣ ಕ್ರಿಸ್ತನನ್ನು ಮಾತ್ರ ನೋಡಿದರು. ಅವರು ಕೂಡ ಯಾವ ರೀತಿ ಯೇಸು ಯಾರನ್ನು ಕೂಡ ಶಪಿಸಲಿಲ್ವೋ, ತಂದೆಯೇ ಇವರೇನು ಮಾಡ್ತಾ ಇದ್ದಾರೋ ಇವರನ್ನು ಕ್ಷಮಿಸಿರಿ ಅಂತ ಪ್ರಾರ್ಥಿಸಿದರೋ, ಅದೇ ಪ್ರಕಾರ ತಾಯಿ ಕೂಡ ತನಗೆ ಕೊಟ್ಟಂಥ ವಾಗ್ದಾನದ ಪ್ರಕಾರ ಕ್ರಿಸ್ತನನ್ನು, ತಂದೆಯ ಚಿತ್ತವನ್ನು ಧ್ಯಾನಿಸಿದರೆ ವಿನಃ ಅಲ್ಲಿರೋರನ್ನ ಯಾರನ್ನೂ ಕೂಡ ದೂಷಣೆ ಮಾಡಲಿಲ್ಲ. ಯಾಕೆಂದರೆ ಆಕೆಯಲ್ಲಿ ಯಾರ ಮನಸ್ಸಿತ್ತು? ಯೇಸುವಿನ ಮನಸ್ಸು. ಅದೇ ಮನಸ್ಸು ನಮಗೆ ಕೊಡ್ತಾರಾ? ಬರೋ ವರ್ಷನ? ಇವಾಗಲ ಕೊಟ್ಟಿದ್ದಾರಾ? ಈ ಮೂರು ಹೇಳಿಬಿಡಿ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲ ಹೇಳ್ಬೇಡಿ ಒಂದೇ ಸರಿ. ಹಲ್ಲೆಲೂಯಾ. ಅಲ್ಲ, ಒಂದು ಸ್ವಲ್ಪನಾದರೂ ಇಲ್ಲ ಕೊಟ್ಟಿದ್ದಾರೆ, ಸಾರಿ, ಹಂಗೆ ಅದು ತಲೆ ಓಡೋದೇ ಇಲ್ವ ತಲೆ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಕೇಳೋದು, ನೀವು ಅದನ್ನು ಹೇಳ್ತಾ ಇರಿ, ಇದು ಮಿಸ್ ಆದರೆ ಅದು ಮಿಸ್ ಆದರೆ ಇದು ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ರಿಸ್ತನ ಮನಸ್ಸನ್ನು ಆಲ್ರೆಡಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ, ನಾವು ಅದನ್ನು ಉಪಯೋಗಿಸಬೇಕು. ಎದ್ದು ನಿಂತ್ಕೊಳ್ಳೋಣವಾ?
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಒಂದ್ಸಲ ಕಣ್ಣುಗಳನ್ನು ಮುಚ್ಚೋಣ. ಯಾರು ಕಣ್ಣು ಬಿಡಬೇಡಿ, ಯಾರು ಚಪ್ಪಾಳೆನೂ ತಟ್ಟಬೇಡಿ. ಇದನ್ನು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಪ್ರಾರ್ಥನೆನೇ, ಒಂದು ಒಳ್ಳೆ ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆ ಇವತ್ತು ನೆರವೇರಿದೆ, ನಾವು ಅನುಭವಿಸ್ಬೇಕಷ್ಟೆ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆ ದೇವಾದಿ ದೇವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ, ನನಗೆ ನಿನ್ನ ಸಾನ್ನಿಧ್ಯದ ಅನುಭವ ಬೇಕು ಯೇಸುವೆ, ನಿಮ್ಮ ಪ್ರೀತಿಯನ್ನು ನಾನು ಅನುಭವಿಸಬೇಕು ಯೇಸುವೆ, ನೀವು ಹೇಗೆ ತಂದೆ ಪ್ರೀತಿಯನ್ನು ಅನುಭವಿಸ್ತಾ ಜೀವಿಸಿದ್ರೋ ಅದೇ ಪ್ರಕಾರ ನಾನು ಜೀವಿಸಬೇಕಪ್ಪ. ಪೂರ್ಣವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಕೊಡಿ ಪ್ರಿಯರೇ. ಯಾರು ಕೂಡ ಗೊಂದಲದಲ್ಲಿರಬೇಡಿ, ಯಾರು ಕೂಡ ನಿಮ್ಮ ಹೃದಯವನ್ನು ಹಿಡಿದಿಟ್ಕೋಬೇಡಿ, ನಿಮ್ಮ ಶರೀರವನ್ನು ಹಿಡಿದಿಟ್ಕೋಬೇಡಿ. ಪೂರ್ಣವಾಗಿ ಬಿಟ್ಕೊಡಿ. ಬಿಟ್ಕೊಟ್ಟು ಎಲ್ಲರೂ ಕೂಡ ಹೇಳೋಣ, ಆಡೋಣ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಮತ್ತೊಮ್ಮೆ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ. ಸೇರಿ ಒಟ್ಟಾಗಿ ಆರಾಧನೆ 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 ಆರಾಧನೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿಮ್ಮ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ಮತ್ತೊಂದು ಆವೃತ್ತಿ ಎಲ್ಲರೂ ಆರಾಧನೆ 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 ಆರಾಧನೆ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ. ಮತ್ತೊಮ್ಮೆ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ,
ಅನುದಿನದ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನದ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಕೇಳಿ ಮತ್ತೊಂದು ಆವರ್ತಿ. ಅನುದಿನದ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ ಆರಾಧನೆ ಆರಾಧನೆ. ನಿನ್ನ ಅಂತರಂಗದಲ್ಲಿರುವ ದೇವರಿಗೆ ಆರಾಧನೆ ಆರಾಧನೆ. ಹೃದಯದಿಂದ ಬರಲಿ ಒಂದು ಸ್ವರ. ಆರಾಧನೆ 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 ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು, ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಕೇಳಿ ಮತ್ತೊಮ್ಮೆ ಕೇಳಿ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಕೇಳಿ ಪ್ರಿಯರೇ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಅನುಭವಿಸಿ ಆರಾಧಿಸೋಣ. ಆರಾಧನೆ 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 ಆರಾಧನೆ. ನಿಮ್ಮ ಅಂತರಂಗಗಳಲ್ಲಿ ಇದ್ದಾರೆ ಪ್ರಿಯರೇ. ಆರಾಧನೆ. ಆ ತಂದೆಗೆ ಆರಾಧನೆ ಮಾಡೋಣ.
ಆರಾಧನೆ ಆರಾಧನೆ. ಕ್ರಿಸ್ತ ಯೇಸುವಿನಂತೆ ನಮ್ಮನ್ನು ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡ ದೇವನನ್ನ, ಮಕ್ಕಳ ಸ್ಥಾನ ಕೊಟ್ಟ ದೇವನನ್ನ ಆರಾಧನೆ ಆರಾಧನೆ. ಅವರ ಕೋಪವನ್ನು ತೆಗೆದುಹಾಕಿ ನಮ್ಮನ್ನ ಮಕ್ಕಳನ್ನಾಗಿಸಿದ ದೇವನನ್ನ ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇರುವ ಯೇಸುವನ್ನ ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇರುವ ಅಪ್ಪನನ್ನ, ನಿಮ್ಮ ಒಳಗಡೆ ಜೀವಿಸುವ ಪವಿತ್ರ ಆತ್ಮನನ್ನ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿಮ್ಮ ತಂದೆ ನಿಮ್ಮೊಂದಿಗಿದ್ದಾರೆ, ಯೇಸು ನಿಮ್ಮೊಂದಿಗಿದ್ದಾರೆ, ಪವಿತ್ರಾತ್ಮರು ನಿಮ್ಮೊಂದಿಗಿದ್ದಾರೆ ಪ್ರಿಯರೇ. ಓ ರಬ್ಬ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ತಂದೆಯೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಸ್ತೋತ್ರ, ಜೀವಿಸುವ ದೇವನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಪ್ರಾರ್ಥಿಸೋಣ ಪ್ರಿಯರೇ, ಪ್ರಾರ್ಥಿಸೋಣ. ನಾವು ಆರಾಧಿಸಿದ ದೇವರು ನಮ್ಮ ಅಂತರಂಗದಲ್ಲೇ ಜೀವಿಸ್ತಾ ಇದ್ದಾರೆ. ಪ್ರಭು ಯೇಸು ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ವಾಕ್ಯವಾಗಿ ಜೀವಿಸ್ತಾ ಇದ್ದಾರೆ, ಪವಿತ್ರಾತ್ಮರು ಜೀವಿಸ್ತಾ ಇದ್ದಾರೆ. ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಮಾತಾಡು ಯೇಸುವೆ, ನಾನು ನಿನ್ನ ಆಲಿಸುವೆ. ಮಾತಾಡು ಯೇಸುವೆ, ಪವಿತ್ರಾತ್ಮರೇ ಮಾತಾಡಿ, ನಾನು ನಿಮ್ಮನ್ನು ಆಲಿಸ್ತೇನೆ. ಪ್ರಾರ್ಥನೆಯೊಂದಿಗೆ ಆಗಿರೋಣ, ದೇವರ ವಾಕ್ಯಗಳನ್ನು ಆಲಿಸೋಣ ಪ್ರಿಯರೇ.